ಮೀಶೋ ಸಪ್ಲೈಯರ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಕ್ಯಾಟಲಾಗ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫಸ್ಟು ನಿಮ್ಮ ಮೀಶೋ ಸಪ್ಲೈಯರ್ ಪ್ಯಾನಲ್ ಓಪನ್ ಮಾಡಿ ಹೋಮ್ ಪೇಜ್ ಹೋದರೆ ಅಲ್ಲಿ ಅಪ್ಲೋಡ್ ಕ್ಯಾಟಲಾಗ್ ಅಂತ ಒಂದು ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ನೆಕ್ಸ್ಟು ಕ್ಲಿಕ್ ಹಿಯರ್ ಟು ಸೆಲೆಕ್ಟ್ ಕ್ಯಾಟಗರಿ ಅಂತ ಇರುತ್ತೆ. ನಿಮ್ಮ ಪ್ರಾಡಕ್ಟ್ ಯಾವ ಕ್ಯಾಟಗರಿಲಿ ಬರುತ್ತೆ ಆ ಕ್ಯಾಟಗರಿನ ಚೂಸ್ ಮಾಡ್ಕೋಬೇಕು. ಸೊ ನಾನು ನಿಮಗೆ ಇವಾಗ ಒಂದು ಇಯರಿಂಗ್ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ವುಮೆನ್ಸ್ ಫ್ಯಾಷನು. ನೆಕ್ಸ್ಟು ಒಂದು ಇಮೇಜ್ ಅಪ್ಲೋಡ್ ಮಾಡಿ. ಸೊ ನೀವು ಇಮೇಜ್ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಿಮ್ಮ ಇಮೇಜ್ ಮೇಲೆ ಯಾವುದೇ ಟೆಕ್ಸ್ಟ್, ಏನೂ ಟೆಕ್ಸ್ಟು ಅಥವಾ ನಿಮ್ಮ ಲೋಗೋ ಆ ಥರ ಏನೂ ಅದ್ರ ಮೇಲೆ ಹಾಕಿರಬಾರ್ದು. ಮತ್ತು ಇಮೇಜ್ ಕ್ಲಿಯರ್ ಆಗಿರಬೇಕು. ಅದೇನಾದರೂ ಬ್ಲರ್ ಇದ್ದರೆ ಅಥವಾ ಅದ್ರ ಮೇಲೆ ಏನಾದರೂ ಟೆಕ್ಸ್ಟ್ ಬರೆದಿದ್ರೆ ಅಂಥ ಇಮೇಜ್ ಮತ್ತು ಅಂಥ ಪ್ರಾಡಕ್ಟ್ಗಳನ್ನ ಮೀಶೋದವರು ಬ್ಲಾಕ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಮ್ಯಾಕ್ಸಿಮಮ್ ಆಗಿ 15 MB ಸೈಜ್ ಇರಬೇಕು. ಅದಕ್ಕಿಂತ ದೊಡ್ಡ ಸೈಜ್ ಇದ್ದರೆ ಇಮೇಜ್ ಅಪ್ಲೋಡ್ ಆಗೋಲ್ಲ. ಸೊ ಇವಾಗ ಒಂದು ಇಮೇಜ್ ಅಪ್ಲೋಡ್ ಮಾಡೋಣ. ನೆಕ್ಸ್ಟ್ ಬಂದು ಪ್ರಾಡಕ್ಟ್ ಟೈಟಲ್, ವೈಟ್ ಸ್ಟೋನ್ ಆಕ್ಸಿಡೈಸ್ಡ್ ಸಿಲ್ವರ್ ಇಯರಿಂಗ್ ಫಾರ್ ವುಮೆನ್ and ladies for ethnic, office and casual wear. ಸೊ ನಾನು ಯಾಕೆ ಇಷ್ಟು ದೊಡ್ಡ ಪ್ರಾಡಕ್ಟ್ ಟೈಟಲ್ನ ಇಟ್ಟಿದ್ದೀನಿ ಅಂತ ನೀವು ಅಂದ್ಕೊತಿರ್ಬೋದು. ಪ್ರಾಡಕ್ಟ್ ಟೈಟಲ್ ಅನ್ನೋದು ನಮಗೆ SEO ಕೀವರ್ಡ್ಸ್ ಹಾಕೋದಕ್ಕೆ ಒಂದು ಒಳ್ಳೆಯ ಆಪ್ಷನ್ನು. ಸೊ SEO ಕೀವರ್ಡ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ಇವಾಗ ಕಸ್ಟಮರ್ ಏನಾದರೂ ವೈಟ್ ಸ್ಟೋನ್ ಇಯರಿಂಗ್ಸ್ ಅಂತ ಸರ್ಚ್ ಮಾಡಿದ್ರೆ ಆವಾಗಲೂ ನನ್ನ ಪ್ರಾಡಕ್ಟ್ ತೋರಿಸ್ಬೇಕು. ಎತ್ನಿಕ್ ವೇರ್ ಇಯರಿಂಗ್ಸ್ ಅಂದರೂ ನನ್ನ ಪ್ರಾಡಕ್ಟ್ ತೋರಿಸ್ಬೇಕು. ಕ್ಯಾಶುಯಲ್ ವೇರ್, ಆಫೀಸ್ ವೇರ್ ಅಂತ ಹಾಕಿದ್ರೂ ನನ್ನ ಪ್ರಾಡಕ್ಟ್ ತೋರಿಸ್ಬೇಕು. ಸೊ ಈ ಥರ SEO ಕೀವರ್ಡ್ಸ್ನ ಪ್ರಾಡಕ್ಟ್ ಟೈಟಲ್ ಮತ್ತು ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ನಾವು ಯೂಸ್ ಮಾಡಬೇಕು. ಸಪೋಸ್ ನಮಗೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾವು ChatGPT ಹೆಲ್ಪ್ ತೊಗೊಂಡು ನಮ್ಮ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನ ಬರ್ಕೋಬೋದು. ಸೊ ನಾನು ಇವಾಗ ಸಿಂಪಲ್ಲಾಗಿ ಒಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೀತಾ ಇದ್ದೀನಿ, ಆಕ್ಸಿಡೈಸ್ಡ್ ಸಿಲ್ವರ್ ಇಯರಿಂಗ್ಸ್ ಅಂತ. ಸೊ ನೆಕ್ಸ್ಟ್ ಹೋದರೆ ಅದರಲ್ಲಿ ಬೇಸಿಕ್ ಡೀಟೇಲ್ಸು, ಎಷ್ಟು ವೆಯ್ಟ್ ಇದೆ, ಯಾವುದು ಮೆಟಲ್ಲು, ಏನು ಕಲರ್ ಇದೆ, ಹಾಗೆ ಎಷ್ಟು ಕ್ವಾಂಟಿಟಿ ಕೊಡ್ತಿದ್ದೀವಿ. ಸಪೋಸ್ ನೀವೇನಾದರೂ ಕಾಂಬೋಸ್ ಕೊಡ್ತಿದ್ರೆ ಎಷ್ಟು ಕಾಂಬೋ ಪೀಸ್ ಕೊಡ್ತಿದ್ದೀರಾ, 2 ಕೊಡ್ತಿದ್ದೀರಾ, 3 ಕೊಡ್ತಿದ್ದೀರಾ, ಅಲ್ಲಿ ನೆಟ್ ಕ್ವಾಂಟಿಟಿಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಒಕೇಶನ್ ಬಂದು ಎತ್ನಿಕ್ ಕ್ಯಾಶುಯಲ್, ಪ್ಲೇಟಿಂಗ್ ಆಕ್ಸಿಡೈಸ್ಡ್ ಸಿಲ್ವರ್, ಸೈಜಿಂಗ್ ಬಂದು ನಾನ್ ಅಡ್ಜಸ್ಟಬಲ್, ಸ್ಟೋನ್ ಟೈಪ್ ಆರ್ಟಿಫಿಷಿಯಲ್ ಸ್ಟೋನ್ಸ್ ಇದೆ ಇದರಲ್ಲಿ. ಟ್ರೆಂಡ್, ಸೊ ಟ್ರೆಂಡು ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಅದು ಹೇಗೆ ಅಂದರೆ, ಸಪೋಸ್ ನಿಮ್ಗೆ ಏನಾದರೂ ನಿಮ್ಮ ಪ್ರಾಡಕ್ಟಲ್ಲಿ ಪಿಕಾಕ್ ವರ್ಕ್ ಇದೆ ಅಂದರೆ ಪಿಕಾಕ್ ಅಂತ ಸೆಲೆಕ್ಟ್ ಮಾಡಿ, ಲಕ್ಷ್ಮಿ ವರ್ಕ್ ಇದೆ ಅಂದರೆ ಲಕ್ಷ್ಮೀ ದೇವಿ ಅಂತ ಸೆಲೆಕ್ಟ್ ಮಾಡಿ, ಕುಂದನ್ ಸ್ಟೋನ್ಸ್ ಇದೆ ಅಂದರೆ ಕುಂದನ್ ಅಂತ ಸೆಲೆಕ್ಟ್ ಮಾಡಿ, ಕೊರಿಯನ್ ಇಯರಿಂಗ್ಸ್ ಅಂದರೆ ಕೊರಿಯನ್ ಸೆಲೆಕ್ಟ್ ಮಾಡಿ. ಅಕಸ್ಮಾತ್ ನಿಮ್ಗೇನು ಗೊತ್ತಾಗಿಲ್ಲ ಅದರಲ್ಲಿ ಅಂದರೆ ಮಿನಿಮಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಟೈಪ್ಸ್ ಬಂದಿದ್ದು ಓವರ್ ಸೈಜ್ ಸ್ಟಡ್ಸು, ಸೈಜು ಫ್ರೀ ಸೈಜ್. ಸೊ ನೆಕ್ಸ್ಟು ಮೀಶೋ ಪ್ರೈಸ್. ಸೊ ಮೀಶೋ ಪ್ರೈಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ಮೀಶೋ ಪ್ರೈಸಲ್ಲೇ ಇಲ್ಲೇನು ಎಂಟ್ರ್ ಮಾಡ್ತೀವಲ್ಲ ಇದರಲ್ಲೇ ನಿಮ್ಮ ಓವರಾಲ್ ಪ್ರಾಫಿಟ್ ಕೂಡ ಸೇರಿಸಿ ನೀವಿಲ್ಲಿ ಪ್ರೈಸ್ ಬರಿಬೇಕಾಗುತ್ತೆ. ಆ ಪ್ರಾಫಿಟ್ಟಲ್ಲಿ ನಿಮ್ಮ ಶಿಪ್ಪಿಂಗ್ ಚಾರ್ಜಸ್ಸು, ನಿಮ್ಮ ಪ್ಯಾಕೇಜಿಂಗ್ ಚಾರ್ಜಸ್ಸು ಎಲ್ಲನೂ ಇನ್ಕ್ಲೂಡ್ ಮಾಡಿ ನಿಮ್ಮ ಪ್ರಾಡಕ್ಟ್ ಪ್ರೈಸ್ನ ಫೈನಲ್ ಮಾಡ್ಕೊಂಡಿರಬೇಕು. ಯಾಕಂದರೆ ಒಂದ್ಸಲಿ ನೀವೇನಾದರೂ ಪ್ರಾಡಕ್ಟ್ ಪ್ರೈಸ್ ಎಂಟರ್ ಮಾಡಿದ್ರೆ ನೀವು ಬೇಕಾದ್ರೆ ಕಮ್ಮಿ ಮಾಡ್ಬೋದು. ಬಟ್ ನೀವೇನಾದರೂ ತಿರ್ಗಾ ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಮಾಡಬೇಕು ಅಂದರೆ ನೀವು ಸಪೋರ್ಟ್ಗೆ ಹೋಗಿ ಟಿಕೆಟ್ ರೈಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೀಶೋ ಪ್ರೈಸ್ ಬರೀಬೇಕಾದ್ರೆ ಈ 3 ವಿಷಯಗಳನ್ನ ಖಂಡಿತವಾಗ್ಲೂ ನೋಡಲೇಬೇಕು. ಒಂದು ಪ್ಯಾಕೇಜಿಂಗು, ಮತ್ತು ನೀವು ಶಿಪ್ಪಿಂಗ್ ಕಾಸ್ಟ್ ಇರುತ್ತೆ, ನೀವು ಎಲ್ಲಿಂದ ತರಿಸಿರ್ತೀರ, ಮತ್ತು ಶಿಪ್ಪಿಂಗ್ ಕಾಸ್ಟು, ಮತ್ತು ನಿಮ್ಮ ಪ್ರಾಫಿಟ್ಟು, ಇವೆಲ್ಲನೂ ಸೇರಿಸಿ ಮೀಶೋ ಪ್ರೈಸ್ ಹಾಕಬೇಕು. ನಾನಿವಾಗ ಒಂದು 60 ರೂಪೀಸ್ ಅಂತ ಹಾಕ್ತಿದ್ದೀನಿ. ಸೊ ರಾಂಗ್ ಡಿಫೆಕ್ಟಿವ್ ಪ್ರೈಸ್ ಅದೇ ತೊಗೊಳುತ್ತೆ. ಸೊ ನೀವು ನೋಡ್ಬೋದು ಶಿಪ್ಪಿಂಗ್ ಪೇಡ್ ಬೈ ಕಸ್ಟಮರ್ ಅಂತ 95 ರೂಪೀಸ್ ಹಾಕಿದ್ದಾರೆ. ಸೊ ಇದು ಶಿಪ್ಪಿಂಗ್ ಚಾರ್ಜಸ್ಸು ಕಸ್ಟಮರ್ ಹತ್ರನೇ ಕಲೆಕ್ಟ್ ಮಾಡ್ಕೊತಾರೆ ಮೀಶೋದವರು. ಬಟ್ ಈ ಶಿಪ್ಪಿಂಗ್ ಯಾವತ್ತಿದ್ರೂ 60 ರೂಪೀಸ್ಗಿಂತ ಜಾಸ್ತಿ ಆಗಬಾರ್ದು. ಸೊ ಅಪ್ಪಿತಪ್ಪಿ ನಿಮ್ಗೆ ಏನಾದರೂ ಜಾಸ್ತಿ ಬರ್ತಿದೆ ಅಂದರೆ ನಿಮ್ಮ ಇಮೇಜ್ ಸೈಜ್ನ ಕಮ್ಮಿ ಮಾಡಿ ಅಥವಾ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ, ಈ ಥರ ಏನಾದರೂ ಒಂದು 2-3 ಆಪ್ಷನ್ಸ್ ಟ್ರೈ ಮಾಡಿ ಆಮೇಲೆ ಹಾಕಿ. ಯಾಕಂದರೆ ಮೀಶೋ ಶಿಪ್ಪಿಂಗ್ ಪ್ರೈಸ್ ಜಾಸ್ತಿ ಇದ್ದರೆ ನಿಮಗೆ ಓವರಾಲ್ ಅಮೌಂಟ್ ಜಾಸ್ತಿ ಆಗುತ್ತೆ. ಅಮೌಂಟ್ ಜಾಸ್ತಿ ಆದರೆ ಕಸ್ಟಮರ್ಸ್ ಆರ್ಡರ್ಸ್ ಬರೋದು ಕಮ್ಮಿ ಆಗುತ್ತೆ. ಸೊ ನಾನು ಅದು ಆಮೇಲೆ ಎಡಿಟ್ ಮಾಡ್ಕೊತೀನಿ.
ಸೊ ಬ್ಯಾಂಕ್ ಸೆಟಲ್ಮೆಂಟ್ ಬಂದು 44 ರೂಪೀಸ್ ಬರುತ್ತೆ ಅಂತ ಹಾಕಿದ್ದಾರೆ. ಸೊ ಕಂಟ್ರಿ ಆಫ್ ಒರಿಜಿನ್ ಇಂಡಿಯಾ. ಪ್ಯಾಕರ್ ಡೀಟೇಲ್ಸ್ ಬಂದು ನಿಮ್ಮ ಸ್ಟೋರ್ ನೇಮ್ ಹಾಕಬೇಕು. ನಿಮ್ಮ ಸ್ಟೋರ್ ನೇಮ್ ಏನಿದೆ ಅದನ್ನು ಹಾಕಬೇಕು. ನಾನು ಇಲ್ಲಿ ಸ್ಟೋರ್ ನೇಮ್ ಅಂತ ಎಂಟ್ರ್ ಮಾಡ್ತಿದ್ದೀನಿ. ಸೊ ಅಲ್ಲಿ ನಿಮ್ಮ ಸ್ಟೋರ್ ನೇಮ್ ಹಾಕಬೇಕು. ಮ್ಯಾನುಫ್ಯಾಕ್ಚರರ್ ಡೀಟೇಲ್ಸ್ ಅಂದರೆ ನೀವು ಎಲ್ಲಿಂದ ನಿಮ್ಮ ಐಟಮ್ನ ತರಿಸ್ಕೊಂಡಿದ್ದೀರಾ ಅವ್ರ ಡೀಟೇಲ್ಸ್ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಸೇಮ್ ನಿಮ್ಮ ಸ್ಟೋರ್ ನೇಮ್ನೇ ಇಲ್ಲೂ ಎಂಟ್ರ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಸ್ಟೈಲ್ ಕೋಡ್ ಅಥವಾ ಪ್ರಾಡಕ್ಟ್ ಐ ಡಿ. ಸೊ ಸ್ಟೈಲ್ ಕೋಡ್ ಅಥವಾ ಪ್ರಾಡಕ್ಟ್ ಐ ಡಿ ಯಾಕೆ ಕೊಡಬೇಕು ಅಂದರೆ, ಸೊ ಮೀಶೋದಲ್ಲಿ ನಿಮ್ಗೆ ಆರ್ಡರ್ ಬಂದಾಗ ಲೇಬಲ್ ಡೌನ್ಲೋಡ್ ಆಗುತ್ತಲ್ಲ, ಆ ಲೇಬಲಲ್ಲಿ ಈ ಸ್ಟೈಲ್ ಐ ಡಿನೇ ನಿಮಗೆ ತೋರಿಸೋದು. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಒಂದು ಆಲ್ಫಾ ನ್ಯೂಮರಿಕ್ ಕೋಡ್ ಐ ಡಿ ಅಥವಾ ಕೋಡ್ ಬರ್ಕೋಬೇಕು. ಆಲ್ಫಾ ನ್ಯೂಮರಿಕ್ ಅಂದರೆ ಒಂದು ಸ್ವಲ್ಪ ಆಲ್ಫಾಬೆಟ್ಸ್ ಮತ್ತು ಒಂದೊಂದು ಸ್ವಲ್ಪ ನಂಬರ್ಸ್, ಇದನ್ನು ಆಲ್ಫಾ ನ್ಯೂಮರಿಕ್ ಅಂತಾರೆ. ಸೊ ನಾನು ಇದಕ್ಕೆ ವೈಟ್ ಸ್ಟೋನ್ ಸ್ಟೈಲ್ _2 ಅಂತ ಹಾಕ್ತೀನಿ. ಸೊ ಇದು ನನ್ನ ಪ್ರಾಡಕ್ಟ್ ಐ ಡಿ. ನನಗೇನಾದರೂ ಈ ಆರ್ಡರ್ ಬಂದರೆ ನನಗೆ ಈ ಐ ಡಿ ಹೆಲ್ಪ್ ಆಗುತ್ತೆ, ನಂಗೆ ಗೊತ್ತಾಗುತ್ತೆ ಈ ಇಯರಿಂಗ್ದು ಈ ಐ ಡಿ ಅಂತ. ಸೊ ಬ್ರ್ಯಾಂಡ್ ಬಂದು ಈಗ ಆಲ್ರೆಡಿ ಕೆಲವೊಂದು ಬ್ರ್ಯಾಂಡ್ ಇರುತ್ತೆ. ಸೊ ಆ ಬ್ರ್ಯಾಂಡ್ ಸಪೋರ್ಟಿಂದ ನಮ್ಮ ವಿಸಿಬಿಲಿಟಿ ಜಾಸ್ತಿ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಬ್ರ್ಯಾಂಡ್ನ ಚೂಸ್ ಮಾಡ್ತೀವಿ. ನಿಮಗೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಯಾವುದಾದ್ರೂ ಚೂಸ್ ಮಾಡ್ಬೋದು ಇದರಲ್ಲಿ. ಸೊ ವೇರಿಯಂಟ್ಸ್ ಅಂತ ಬಂದಾಗ ಇನ್ವೆಂಟ್ರಿ, ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಆ ಸ್ಟಾಕ್ನ ಇಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ನಾನು ಇವಾಗ 10 ಅಂತ ಹಾಕ್ತಿದ್ದೀನಿ. ಸೊ ಇನ್ವೆಂಟ್ರಿ ಅಪ್ಡೇಟ್ ಮಾಡಿ. ಎಸ್ ಕ್ಯೂ ಐ ಡಿ ಆಲ್ರೆಡಿ ನಾವು ಇಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಬರೆಯೋ ಅವಶ್ಯಕತೆ ಏನಿಲ್ಲ, ಅದೇನು ಮ್ಯಾಂಡೇಟ್ರಿನೂ ಅಲ್ಲ. ಓಕೆ, ಸೊ ನೆಕ್ಸ್ಟು ರಿವ್ಯೂ ಅಂತ ಕೊಡಿ. ರಿವ್ಯೂಲಿ ನೀವು ಏನೇನು ಎಂಟರ್ ಮಾಡಿದ್ದೀರಾ ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಎಡಿಟ್ ಮಾಡಬೇಕು ಅಂದರೆ ಎಡಿಟ್ ಮಾಡ್ಕೊಳ್ಳಿ. ಕ್ಯಾಟಲಾಗ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದಾಗ QC ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ವಿತಿನ್ 5 to 10 ಮಿನಿಟ್ಸ್ ಅಲ್ಲಿ QC ಇನ್ ಪ್ರೋಗ್ರೆಸ್ ಅಂತ ಬಂದರೆ QC ಪಾಸ್ ಆಗುತ್ತೆ. ಇಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ QC ಎರರ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ನಿಮ್ಮ ಪ್ರಾಡಕ್ಟ್ ಇರುತ್ತೆ, ಅಲ್ಲಿ ನೀವು ಸಪೋರ್ಟ್ ರೈಸ್ ಮಾಡಿ ಬೇಕಾದ್ರೆ ಏನು ಎರರ್ ಆಗಿದೆ ಅಂತ ನೋಡ್ಬೋದು. ಇಲ್ಲ ನೀವೇ ಎರರ್ ರೆಕ್ಟಿಫೈ ಮಾಡ್ಕೊತೀರಾ ಅಂದರೆ ಮಾಡ್ಬೋದು. ಸೊ ಇದಿಷ್ಟು ಕ್ಯಾಟಲಾಗ್ ಅಪ್ಲೋಡ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.